ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಆರ್ಸಿಬಿಯ ಈ ಸಲದ ಮ್ಯಾಚ್ ನಡೆಯುತ್ತಾ? ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಸಪ್ಪೆ ಮೋರೆ ಹಾಕೋಬೇಕಾ? ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಐಪಿಎಲ್ ಮ್ಯಾಚ್ಗೆ ಅವಕಾಶ ಕೊಡೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಆಗುತ್ತೆ. ಐಪಿಎಲ್ ಮ್ಯಾಚ್ಗೆ ಅವಕಾಶ ಕೊಡೋದ್ರ ಬಗ್ಗೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮೀಟಿಂಗ್ ಆಗುತ್ತೆ. ಭದ್ರತಾ ಲೋಪವನ್ನು ಸರಿಪಡಿಸಿ ಐಪಿಎಲ್ ಆಯೋಜಿಸ್ತೀವಿ ಅಂತ ಕೆಎಸ್ಸಿಎ ಭರವಸೆ ಕೊಟ್ಟಿದೆ. ನೆನ್ನೆ ಸಿಎಂ ಮತ್ತು ಡಿಸಿಎಂ ರನ್ನ ವೆಂಕಟೇಶ್ ಪ್ರಸಾದ್ ಅವರು ಭೇಟಿಯಾಗಿದ್ರು. ಭೇಟಿ ಬಳಿಕ ಬೆಂಗಳೂರಿನಲ್ಲಿ ಐಪಿಎಲ್ ನಡೆಸೋದಾಗಿ ಡಿಸಿಎಂ ಭರವಸೆ ಕೊಟ್ಟಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದ ಐಪಿಎಲ್ ಸ್ಥಗಿತಗೊಂಡಿತ್ತು. ಆರ್ಸಿಬಿ ಸುಮಾರು 11 ವರ್ಷದ ಬಳಿಕ ಕಪ್ಪನ್ನು ತಗೊಂಡ ನಂತರ ಸೆಲೆಬ್ರೇಷನ್ ಟೈಮ್ನಲ್ಲಿ ಸರಿಯಾದಂತಹ ವ್ಯವಸ್ಥೆ ಮಾಡಿರಲಿಲ್ಲ. ಅತಿ ಹೆಚ್ಚಿನ ಜನ ಸೇರಿದ್ರು, ಕಾಲ್ತುಳಿತ ಆಯಿತು. ಪರಿಣಾಮ ನಿಜಕ್ಕೂ ಘನಘೋರ ದುರಂತ. ಕರ್ನಾಟಕದ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ ಆಗ್ಬಿಡ್ತು. ಮ್ಯಾಚನ್ನು ಅಂದರೆ ಕಪ್ಪನ್ನು ಪಡೆದುಕೊಂಡಂತಹ ವರ್ಷ ಸಾವು ನೋವುಗಳಾಯಿತು. ಇದಾಗ್ತಾ ಇದ್ದಂತೆ ಎಲ್ಲರೂ ಮರುಗಿದ್ರು ಆ ಸಾವು ನೋವುಗಳಿಗೆ. ಆ್ಯಂಡ್ ಆ ಕಪ್ನ ಸೆಲೆಬ್ರೇಷನ್ ಕೂಡ ಹೆಚ್ಚಿನ ಸಮಯ ಉಳಿದಿರಲಿಲ್ಲ. ಈಗ ಮತ್ತೊಂದು ಮ್ಯಾಚಿನ ಸಂದರ್ಭ ಬಂದಿರೋದ್ರಿಂದ ಈಗ ಊಟ ಮಾಡಬೇಕಾದ್ರೆ ಒಂದು ತುತ್ತಲ್ಲಿ ಕಲ್ಲು ಸಿಕ್ಕಾಗ ಅದನ್ನು ಪಕ್ಕಕ್ಕೆ ಇಡಬೇಕು. ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ಅದ್ರ ಕಡೆ ಹೆಚ್ಚಿನ ಗಮನ ವಹಿಸಬೇಕಲ್ವಾ. ಡೆಫಿನೆಟ್ಲಿ ಸಾವು ನೋವುಗಳು ಭರಿಸಲಾಗದಂತಹ ನೋವು ಇದು. ಹಾಗಂತ ಎಲ್ಲಿ ತನಕ ಅಂತ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು, ಮುಂದುವರಿತಾ ಇರಬೇಕು. ಆ ಹಿನ್ನೆಲೆಯಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ನೋಡೋಣ ಏನಾಗುತ್ತೆ. ಆ ಸಿಹಿ ಸುದ್ದಿ ಆರ್ಸಿಬಿ ಅಭಿಮಾನಿಗಳಿಗೆ ಯಾವಾಗ ಸಿಗುತ್ತೆ ಅಂತ. ಕೆಲವೊಂದು ಬಹುಶಃ ಕಂಡೀಷನ್ಸ್ಗಳನ್ನು ಹಾಕಬಹುದು. ಆ್ಯಂಡ್ ಇಲ್ಲೆಲ್ಲ ಟಿಕೆಟ್ ತಗೊಂಡು ಹೋಗೋದಲ್ವಾ, ಸ್ವಲ್ಪ ಕಾಸ್ಟ್ಲಿ ಬೇರೆ ಇರುತ್ತೆ ಟಿಕೆಟ್ಗಳು. ಯಾರು ಬೇಕಾಗುತ್ತೆ ಅವ್ರು ತಗೊಳ್ತಾರೆ, ಅವ್ರಿಗೆ ಮಾತ್ರ ಒಳಗೆ ಎಂಟ್ರಿ ಕೊಡ್ತಾರೆ. ಬಟ್ ಅವತ್ತು ಹಂಗಾಗಿರಲಿಲ್ಲ. ಟಿಕೆಟ್ ಇಲ್ಲದೆ ಹಿಗ್ಗ ಮುಗ್ಗ ಕುರಿ ಮಂದಿ ಥರ ಜನ ಸೇರಿದ್ರು, ಕಾಲು ತುಳಿತ ಆಯಿತು, ಜನ ಸಾವನ್ನಪ್ಪಿದ್ರು, ಕುಟುಂಬದವರು ಕಣ್ಣೀರು ಹಾಕ್ಬಿಟ್ರು.